ಸರ್, ಸರ್ಕಾರ ಸ್ಪಂದನೆ ಮಾಡಲೇಬೇಕು. ಯಾಕಂದ್ರೆ ನಾವು ಮಾಡಕತ್ತಿದ್ದು ಈ ಒಂದು ದಿವಸ 2 ದಿವಸ ಅಲ್ಲ, ನಿರಂತರ 15 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ. ಅಧಿವೇಶನ ಬೆಳಗಾವಿ ಅಧಿವೇಶನದಾಗೆಲ್ಲ ಅಪ್ಲಿಕೇಶನ್ ಎಲ್ಲ ಕೊಟ್ಟು ಮನವಿ ಕೊಟ್ಟಿವಿ. ಅಲ್ಲಿ ತಾಲೂಕುವಾರು ಎಲ್ಲ ಆಯಾ ತಾಲೂಕು ಜಿಲ್ಲಾವಾರು ಸಹ ಮನವಿ ಕೊಟ್ಟಿದ್ದೀವಿ ಸರ್. ಸಂಗೀತ ಶಿಕ್ಷಕರ ನೇಮಕಾತಿ ಆಗಲೇಬೇಕು. ಯಾಕಂದ್ರೆ ಸಂಗೀತದಿಂದ ಸಂಸ್ಕಾರ ಇದೆ ಸರ್. ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಬೆಳಿಬೇಕಂದ್ರೆ ಸಂಗೀತ ಬೇಕು. ಇವೆಲ್ಲ ನಾಡಗೀತೆ, ರಾಷ್ಟ್ರಗೀತೆ ಮತ್ತು ಚಲೋ ಸಂಗೀತ ಇವು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಬೇಕಂದ್ರೆ ಸಂಗೀತ ಶಿಕ್ಷಕರ ಅವಶ್ಯಕತೆ ಇದೆ ಸರ್. ಅದಕ್ಕೆ ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಎಚ್ಚೆತ್ತುಕೊಂಡು ಕಂಪಲ್ಸರಿ ಸಂಗೀತ ಶಿಕ್ಷಕರ ನೇಮಕಾತಿ ಮಾಡಲೇಬೇಕು. ಮಾಡದಿದ್ದರೆ ನಾವು ಏನೋ ಒಂದು ಇದು ಸಣ್ಣ ಇದು ಅಷ್ಟೇ. ಈಗ ಉಗ್ರವಾದಂಥ ಹೋರಾಟ ಮಾಡ್ತೀವಿ. ಎಲ್ಲ ಅನಾಥರ ಎಲ್ಲರೂ ಕರೆಸ್ತೀವಿ. ಈಗ ಸುಮ್ಮನೆ ನಾವು ಒಂದು ಸ್ಯಾಂಪಲ್ ಅಷ್ಟೇ ತೋರಿಸಕತ್ತೀವಿ ಇವರಿಗೆ. ಯಾಕಂದ್ರೆ ಸರ್ಕಾರ ಯಾಕೆ ಇಷ್ಟು ನಿರ್ಲಕ್ಷ್ಯ ಮಾಡ್ತಾ ಗೊತ್ತಿಲ್ಲ. ಕಂಪಲ್ಸರಿ ಸಂಗೀತ ಶಿಕ್ಷಕರು, ಈಗ ಸಂಗೀತ ಶಿಕ್ಷಕರು ಇಲ್ಲ ಅಂದ್ರೆ ನೋಡಿ, ಯಾವುದೇ ಇದು ಆಗ್ಬೇಕಂದ್ರೆ ಮ್ಯೂಸಿಕ್ ಸಂಗೀತ ಬೇಕೇ ಬೇಕು. ಅದಕ್ಕೆ ಸಾಕಷ್ಟು ಈಗ ವಯಸ್ಸಾದ ಎಷ್ಟೋ ಜನರು ಸಂಗೀತ ವಯೋಮಿತಿ ಮೀರ್ತಿದೆ. ಅಂಥವ್ರನ್ನ ಈಗ ನೇಮಕಾತಿ ಮಾಡಿದ್ರೆ ಸರ್ಕಾರಕ್ಕೂ ಒಂದು ಕೃತಜ್ಞತೆ ಸಲ್ಲಿಸಂಗಾಗುತ್ತೋ, ನಮ್ಮ ಸಂಗೀತಗಾರಿಗೆ ಒಂದು ಉಪಜೀವನ ಆಗುತ್ತೋ. ದಯವಿಟ್ಟು ಇದ್ರ ಬಗ್ಗೆ ನಾವು ಒಂದು ವಿನಂತಿ ಮಾಡ್ತೀವಿ ಅಷ್ಟೇ. ಮಾಡಲಿಲ್ಲ ಅಂದ್ರೆ ಮುಂದೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋಕೆ ನಾವು ಸಿದ್ಧರಾಗಿದ್ದೀವಿ ಸರ್. ಸಂಗೀತ ಶಿಕ್ಷಕರು ಮತ್ತು ಚಿತ್ರಕಲೆ ಮತ್ತು ಆಮೇಲೆ ಉಳಿಕೆದವರು ಯಾವುದಾದ್ರು ಟೀಚರ್ ಪೋಸ್ಟ್ದವರು ಅವರೆಲ್ಲ ಎಲ್ಲ ಥರ ಇದುವರವರು ನಾವು ಸ್ಟ್ರೈಕಿಗೆ ಬಂದಿದ್ದೀವಿ ಸರ್. ಯಾಕಂದರೆ ಯಾರಿಗೆ ಅನ್ಯಾಯ ಆಗ್ಬಾರ್ದಿದ್ದಾರೆ ಇಲ್ಲಿ. ಸಂಗೀತ ಅಂದರೆ ವಿಶೇಷ ಶಿಕ್ಷಕರು ಎಲ್ಲ ಬಂದುಬಿಡ್ತಾವೆ. ಸಂಗೀತ, ಚಿತ್ರಕಲೆ ಎಲ್ಲ ಬರ್ತಾವಲ್ಲ, ಎಲ್ಲರಿಗೆ ನ್ಯಾಯವನ್ನು ಕೊಡ್ಬೇಕು ಸರ್ಕಾರ. ಈ ಥರ ನಿರ್ಲಕ್ಷ್ಯ ತೋರಿದ್ರೆ ನಾವು ಇದು ಏನೋ ಒಂದು ಸಿಂಪಲ್ ಅಂತ ಏನಲ್ರಿ ಸರ್. ನಾವು ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ನಾವು ಇನ್ನೂ ಮುಂದಿನದರಲ್ಲಿ ನಾವು ಒಂದು ಯೋಜನೆ ಹಾಕ್ತೀವಿ ಸರ್. ಮಾಡಲಿಲ್ಲ ಅಂದ್ರೆ ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ. ಸರ್ಕಾರಕ್ಕೆ ನಾವು ಒಂದು ಎಚ್ಚರಿಕೆ ಗಂಟೆ ನೀಡ್ತೀವಿ ಸರ್. ಸರ್, ಇವಾಗ ಉಚ್ಚ ನ್ಯಾಯಾಲಯದ ತೀರ್ಪು ಸರ್, ಇದು ಆರ್ಡರ್ ಕಾಪಿ ಸರ್. ಇದು ಲಾಸ್ಟ್ ಟೈಮ್ 2022ರಲ್ಲಿ BCom B.Ed ಟೆಟ್ ಪಾಸ್ ಆದವರಿಗೆ ಟೀಚರ್ ರಿಕ್ರೂಟ್ಮೆಂಟ್ ಅಲ್ಲಿ ತಗೋಬೇಕಂತ ಒಂದು ಆಧಾರ, ಇದು ಒಂದು ಆರ್ಡರ್ ಕಾಪಿ ಸರ್. ಈ ಒಂದು ಆರ್ಡರ್ ಕಾಪಿಗೆ ವ್ಯಾಲ್ಯೂಬಲ್ ಅಂತಂದ್ರೆ ನಾವು ಎಷ್ಟು ಹೋರಾಟ ಮಾಡಿದ್ರು ಏನು ಯೂಸ್ ಐತೆ ಸರ್. ಇವಾಗ ನ್ಯಾಯಾಲಯ ಸಣ್ಣ ಪುಟ್ಟ ನ್ಯಾಯಾಲಯ ಸರ್, ರಾಜ್ಯದ ಉಚ್ಚ ನ್ಯಾಯಾಲಯ ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪು ನಮ್ದು ಏನಂತಂದ್ರೆ ಪಕ್ಕದ ಆಂಧ್ರ ಪ್ರದೇಶ ಆಗಿರ್ಬೋದು, ಒಡಿಶಾ ಆಗಿರ್ಬೋದು, ಮಿಜೋರಾಂ ಆಗಿರ್ಬೋದು, ಆಮೇಲೆ ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ಅಲ್ಲೆಲ್ಲ BCom B.Ed ಅವರಿಗೆ ಏನೈತೆ ಸರ್, ಶಿಕ್ಷಕರ ಒಂದು ವೃತ್ತಿಯಲ್ಲಿ ಅವಕಾಶ ಕೊಟ್ಟಿದ್ದಾರೆ ಸರ್. BCom B.Ed ಆದವರಿಗೆ ಶಿಕ್ಷಕ ನೇಮಕಾತಿಯಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಇವೆಲ್ಲವುಗಳನ್ನ ಮಾನದಂಡವಾಗಿ ಇಟ್ಕೊಂಡು ಏನ್ ಮಾಡಬೇಕು, BCom B.Ed ಅವರಿಗೆ ಏನ್ ಮಾಡಬೇಕು, ಅವಕಾಶವನ್ನು ಕೊಡಲೇಬೇಕು. ಒಂದು ವೇಳೆ ಕೊಟ್ಟಿಲ್ಲ ಅಂತಂದ್ರೆ ಈ ನೇಮಕಾತಿ ಮೇಲೆ ನಾವು ಮತ್ತೊಂದ್ಸರಿ ಕೋರ್ಟ್ಗೆ ಸ್ಟೇ ಹೋಗ್ತೀವಿ ಸರ್. ಸ್ಟೇ ಹೋಗ್ಬಿಟ್ಟು ನೇಮಕಾತಿ ನಿಲ್ಲಿಸ್ತೀವಿ. ನಮ್ಗೆ ನ್ಯಾಯ ಸಿಗೋವರೆಗೂ ನಾವು ಯಾವುದೇ ರೀತಿಯಾದ ನೇಮಕಾತಿ ಮಾಡಕ್ಕೆ ಬಿಡಲ್ಲ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಸರ್. ಸರ್, ಅದೇ ನಮಗೆ ಇವತ್ತಿನ ದಿನ ಅರ್ಥ ಆಗ್ತಾ ಇಲ್ಲ ಸರ್. ಇವರು ಒಂದು ತುಂಟು ನೆಪ ಹೇಳ್ತಾ ಇದ್ದಾರೆ ಸರ್, ನಿಮ್ಗೊಂದು ಸಬ್ಜೆಕ್ಟ್ ಇಲ್ಲ ಅಂತ ಹೇಳ್ಬಿಟ್ಟು. ಸರ್, B.Ed ಅವರಿಗೆ ಸೋಷಿಯಲ್ ಸೈನ್ಸ್ ಅಲ್ಲಿ ಒಂದು ಇತಿಹಾಸ ಮತ್ತು ರಾಜ್ಯಶಾಸ್ತ್ರ ಬಿಟ್ರೆ ಬೇರೆ ಏನು ಬರಲ್ಲ ಸರ್. 10th ಆಯ್ತು, 8th ಆಯ್ತು, 9th ರಲ್ಲಿ ಟೋಟಲ್ 5 ಚಾಪ್ಟರ್ ಬರ್ತಾವೆ ಸರ್. 5 ಯಾವುದು? ಇತಿಹಾಸ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ ಅಂತ ಬರ್ತದೆ. ಇದೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆದ್ರೆ ಏನಾಗಿದೆ ಅಂತಂದ್ರೆ ಇವತ್ತಿನ ದಿನ ಓನ್ಲಿ ಇತಿಹಾಸ ಮತ್ತು ರಾಜ್ಯಶಾಸ್ತ್ರದಲ್ಲಿ ಓದಿರ್ತಕ್ಕಂಥ B.Ed ಅವರಿಗೆ ಮಾತ್ರ ಅವಕಾಶ ಇದೆ, ನಿಮಗಿಲ್ಲ ಅಂತ ಹೇಳ್ತಾರೆ ಸರ್. ಯಾಕಿಲ್ಲ ಸರ್? ನಾವು ಅರ್ಥಶಾಸ್ತ್ರನ ಓದಿದ್ದೀವಿ, ವ್ಯವಹಾರ ಅಧ್ಯಯನವನ್ನು ಓದಿದ್ವಿ ಸರ್, ನಾವು ರಾಜ್ಯಶಾಸ್ತ್ರವನ್ನು ಓದಿದ್ವಿ ಸರ್ ನಾವು BCom ಅಲ್ಲಿ. ಇವು ಎಲ್ಲವುಗಳು ಇದ್ರೂ ಸಣ್ಣದೊಂದು ಇತಿಹಾಸ ಕಲ್ತಿಲ್ಲ ಅನ್ನೋದು ನೆಪದಿಂದ ನಮ್ಮನ್ನ ಶಿಕ್ಷಕ ಆಕಾಂಕ್ಷೆಯಿಂದ ಹೊರಗಿಡ್ತಾರೆ ಅಂತಂದ್ರೆ BA ವಿದ್ಯಾರ್ಥಿಗಳು ವ್ಯವಹಾರ ಅಧ್ಯಯನ ಯಾವ ವಿಷಯದಲ್ಲಿ ಕಲ್ತಿರ್ತಾರೆ ಸರ್. ಹಂಗಾಗಿ ಸಣ್ಣ ಪುಟ್ಟ ನೆವಗಳನ್ನ ತೋರಿಸದೇನೆ ಸರ್ಕಾರವು ದೊಡ್ಡ ಮನಸ್ಸು ಮಾಡಿಕೊಂಡು ನ್ಯಾಯಾಲಯದ ಆದೇಶಗಳನ್ನು ಪರಿಗಣಿಸಿ ಈ ಎಲ್ಲಾ ವಿಚಾರಗಳನ್ನು ತಗೊಂಡ್ಬಿಟ್ಟು ನಮ್ಮ ನೇಮಕಾತಿಯಲ್ಲಿ ಅವಕಾಶ ಮಾಡಿಕೊಡ್ಲೇಬೇಕಂತಕ್ಕಂಥದ್ದು ನಮ್ಮ ಒಂದು ಅಭಿಪ್ರಾಯ ಸರ್. ಹೌದು ಸರ್, ಈಗ ನಾವು ಎಸ್ಪೆಷಲಿ ನಾವು BCom B.Ed ವಿದ್ಯಾರ್ಥಿಗಳು ಕಳೆದ 2 ವರ್ಷದಿಂದ ನಾವು ಇಲಾಖೆಗೆ ಸುತ್ತಾನೆ ಇದೀವಿ. 2.5 ವರ್ಷ 3 ವರ್ಷ ಸುತ್ತಿ. ಏನಂದ್ರೆ ಇದು ಸಮಸ್ಯೆ ಏನು ಅಂದ್ರೆ ನಮ್ಗೆ BCom B.Ed ವಿದ್ಯಾರ್ಥಿ ಮಾಡಿರೋರಿಗೆ 2022ರಲ್ಲಿ 15,000 ಶಿಕ್ಷಕರ ನೇಮಕಾತಿ ಆಯ್ತು. ಅದ್ರಲ್ಲಿ ಏನಾಯ್ತು, ಓನ್ಲಿ BA ಮತ್ತೆ BSc ಅವ್ರು ಮಾತ್ರ ಕನ್ಸಿಡರ್ ಮಾಡಿದ್ರು. BCom ಪದವಿ ಮಾಡಿರೋರ್ನ ಕೈ ಬಿಟ್ರು. ಅದು ನಮ್ಗೆ ಯಾಕೆ ಅಂತ ಇದಕ್ಕೆ ಹೋದಾಗ, ನ್ಯಾಯಾಲಯಕ್ಕೆ ಹೈಕೋರ್ಟ್ ಪೀಠಕ್ಕೆ ಹೋದಾಗ, ಧಾರವಾಡ ಪೀಠದಲ್ಲಿ ಅಲ್ಲಿ ಇವ್ರನ್ನು ಕೂಡ ಶಿಕ್ಷಕರಾಗಿ ಕನ್ಸಿಡರ್ ಮಾಡ್ಬೇಕು ಅಂತ ತೀರ್ಪು ಕೊಡ್ತು. ಆದ್ರೆ ಏನಾಯ್ತು, ಒಬ್ರು ಮಾತ್ರ ಕೋರ್ಟ್ ಹೋಗಿದ್ರೆ ಅವ್ರಿಗೆ ಮಾತ್ರ ಕರೆದ್ಬಿಟ್ಟು ಅವಕಾಶ ಕೊಟ್ಟಿದ್ದಾರೆ. ನೀವ್ ಯಾರಿಗೂ ಹೇಳ್ಬಾರ್ದು, ಯಾರಿಗೂ ಇದ್ರ ಬಗ್ಗೆ ಹಬ್ಬಿಸ್ಬಾರ್ದು ಈ ಒಂದು ಮಾಹಿತಿನೇ ಅಂತ ಬೆದರಿಸಿ ಅವ್ರಿಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ. ಅದು ಬಿಟ್ಟು ಉಳಿದಿರೋರ್ಗೆ ಯಾರಿಗೂ ಅವಕಾಶ ಕೊಟ್ಟಿಲ್ಲ. ಮುಂದೆ ಕೊಡ್ತೀವಿ ಅಂತ ಹಂಗೆ ತಳ್ಕೊಂಡ್ ಇದುವರೆಗೂ ಅವಕಾಶ ಕೊಟ್ಟಿಲ್ಲ. ನಾವೇನ್ ಮಾಡಿದೀವಿ, ಈಗ 2 ವರ್ಷದಿಂದ ಇಲಾಖೆಗೆ ಸುತ್ತಿ ಚಪ್ಲಿನ ಸೌದೋಗಿದಾವೆ. ಆ ರೇಂಜ್ಗೆ ಸುತ್ತಿದ್ವಿ ಇಲಾಖೆಗೆ. ಆದ್ರೂ ಇದುವರೆಗೂ ಕೂಡ ಯಾವುದೇ ನಮ್ಗೆ ಅವಕಾಶ ಕೊಟ್ಟಿಲ್ಲ. ಇತ್ತೀಚೆಗೆ ವೃಂದ ಮತ್ತು ನೇಮಕಾತಿ ಅಂತ CNR ರೂಲ್ಸ್ ಅಂತ ಬಿಟ್ರು. ಅದ್ರಲ್ಲೂ ಕೂಡ ಕಿಶೋರ್ ಸುರಳ್ಕರ್ ಸರ್ ಕೊಡ್ತೀವಿ ಅಂತಾನೆ ಹೇಳಿದ್ರು, ಭರವಸೆ ಕೊಟ್ಟಿದ್ರು. ಆದ್ರೆ ಇದುವರೆಗೂ ಕೂಡ ವೃಂದ ಮತ್ತು ನೇಮಕಾತಿಯಲ್ಲಿ ಅವಕಾಶ BCom B.Ed ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಆದ್ರೆ ಇತ್ತೀಚೆಗೆ ಏನು ಹೊಸ ನೇಮಕಾತಿ ಮಾಡ್ತಿರೋದೆ, ಕಂಪ್ಯೂಟರ್ ಶಿಕ್ಷಣಕರ ನೇಮಕಾತಿ ಮಾಡ್ತಿದ್ದಾರೆ. ಅವ್ರು ಯಾವುದೇ ರೀತಿಯ ಅರ್ಹತೆ ಅಂದ್ರೆ ಓನ್ಲಿ ಡಿಗ್ರಿ ಮೇಲೆ ಮಾತ್ರ ಕನ್ಸಿಡರ್ ಮಾಡ್ತಿದ್ದಾರೆ. B.Ed ಇಲ್ಲ, TET ಇಲ್ಲ. ಅವ್ರಿಗೆ ರಿಕ್ರೂಟ್ಮೆಂಟ್ ಆದ್ಮೇಲೆ 5 ವರ್ಷ ಅವಕಾಶ ಮಾಡ್ಕೊಟ್ಟಿದ್ದಾರೆ, 5 ವರ್ಷ ಟೈಮ್ ಕೊಟ್ಟಿದ್ದಾರೆ. ಆದ್ರೆ ನಮ್ಗೆ BCom ಮಾಡಿ, B.Ed ಮಾಡಿ, TET ಪಾಸ್ ಮಾಡಿ ಅತಿಥಿ ಶಿಕ್ಷಕರಾಗಿ ಕೂಡ ನಮ್ಮನ್ನ ದುಡಿಸ್ಕೊಂತ ಇದಾರೆ.
ಆದ್ರೆ ಏನ್ ಮಾಡ್ತಿದ್ರೆ ಕಾಯಂ ಶಿಕ್ಷಕರ ನೇಮಕಾತಿಯಲ್ಲಿ ನಮ್ಗೆ ಅವಕಾಶ ಕೊಡ್ತಾ ಇಲ್ಲ. ಆದ್ರಿಂದ ನಾವೇನ್ ಮಾಡ್ತಿದ್ವಿ, ಕಾಯಂ ಶಿಕ್ಷಕರಲ್ಲೂ ಕೂಡ ನೇಮಕಾತಿಗೆ ಅವಕಾಶ ಮಾಡ್ಕೊಡ್ಬೇಕಾಗಿ ಅಂತ ಕೇಳ್ಕೊಂತೀವಿ.